ನಮಸ್ಕಾರ ಕರ್ನಾಟಕ. ನಮ್ಮ ಚಾನೆಲ್ ಶುರುವಾಗಿ ಐ ಥಿಂಕ್ ಒಂದು ತಿಂಗಳು ಕಳೆದಿದೆ. ನಮ್ಮ ಚಾನೆಲ್ಗೆ ಒಂದಷ್ಟು ಪತ್ರಗಳು ಬರ್ತಾ ಇರುತ್ತೆ. ನಮಗೆ ಒಂದು ಶಾಕಿಂಗ್ ಪತ್ರ ಬಂದಿದೆ. ಆ ಪತ್ರದ ಅನುಸಾರ ನವೆಂಬರ್ 25 2025 ಒಂದು ಕರ್ನಾಟಕದ ಉತ್ತುಂಗದ IAS ಆಫೀಸರ್ ಮಹಾಂತೇಶ್ ಬೆಳಗಿ ಅವರ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಆಗ ಅವರು ಇಟ್ಕೊಂಡಿದ್ದಂತ ಪೋಸ್ಟ್ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ MD ಆಗಿದ್ರು. ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಐ ಥಿಂಕ್ SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಕೆಳಗಡೆ ಬರುತ್ತೆ ಅದು. ಆ ಪತ್ರದ ಅನುಸಾರ ಮಹಾಂತೇಶ್ ಬೆಳಗಿ ಅವರು ಇರೋದ್ರಲ್ಲಿ ಈ ವಾಸ್ ಎ ಗುಡ್ IAS ಆಫೀಸರ್. ಆ ರೀತಿ ಭ್ರಷ್ಟಾಚಾರಕ್ಕೆ ಕರಪ್ಷನ್ಗೆಲ್ಲ ಕೈ ಹಾಕ್ತಾ ಇರಲಿಲ್ಲ. ಸಾಕಷ್ಟು ಫೈಲುಗಳು ಐ ಥಿಂಕ್ ಅಕ್ರಮಗಳನ್ನ ಹೊರಗೆ ತೆಗೀಲಿಕ್ಕೆ ಒಂದಷ್ಟು ಫೈಲ್ಗಳನ್ನ ಜೋಡಿಸ್ಕೊಂಡಿದ್ರು. ಆಮೇಲೆ ಒಂದಷ್ಟು ಫೈಲುಗಳನ್ನ ಸೈನ್ ಮಾಡದೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ರು. ಆ ಒತ್ತಡ ಅವ್ರ ಮೇಲೆ ಜಾಸ್ತಿ ಇತ್ತು. ಪದೇ ಪದೇ ಅವ್ರ ಮೇಲೆ ಒತ್ತಡ ಹಾಕ್ಲಾಗ್ತಾ ಇತ್ತು. ಆದ್ರೂ ಕೂಡ ಅವರ ಕೆಪಾಸಿಟಿನಲ್ಲಿ ಅದನ್ನ ಮ್ಯಾನೇಜ್ ಮಾಡ್ತಾ ಭ್ರಷ್ಟಾಚಾರವನ್ನ ಐ ಥಿಂಕ್ ಹತ್ತಿಕ್ಕುವ ಪ್ರಯತ್ನವನ್ನ ಅವ್ರು ಮಾಡ್ತಾ ಇದ್ರು. ಆಮೇಲೆ ಅವ್ರದ್ದು ನವೆಂಬರ್ 25 ರೋಡ್ ಆಕ್ಸಿಡೆಂಟ್ ಅಲ್ಲಿ ಹೊಸ ಇನೋವಾದಲ್ಲಿ ಏನ್ ಸತ್ರಲ್ಲ ಅವ್ರು, ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್, ಅವರ ತಮ್ಮಂದ್ರ ಅಥವಾ ಸಹೋದರರು ಕೂಡ ಅದರಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಒಟ್ಟು 4 ಜನರ ಏನು ಸಾವಾಗಿದೆ. ಇದು ರೋಡ್ ಆಕ್ಸಿಡೆಂಟ್ ಅಲ್ಲ, ವೆಲ್ ಪ್ಲಾನ್ಡ್ ಕಾನ್ಸ್ಪೈರ್ಡ್ ಆಕ್ಸಿಡೆಂಟ್ ರೀತಿನಲ್ಲಿ ಮರ್ಡರ್ ಮಾಡಿದ್ದಾರೆ ಅಂತ ಈ ಪತ್ರದಲ್ಲಿ ನಮಗೆ ತಿಳಿಸಲಾಗಿದೆ. ಕರ್ನಾಟಕದ 2 ಪ್ರತಿಷ್ಠಿತ ರಾಜಕಾರಣಿಗಳು ಈ ಮರ್ಡರ್ನ ಮಾಡಿಸಿರೋದು. ಒಬ್ಬನ್ ಮಾಡಿಸಿದಾನೆ, ಒಬ್ಬನ ಅದನ್ನ ಎಕ್ಸಿಕ್ಯೂಟ್ ಮಾಡಿದಾನೆ. ಆಮೇಲೆ ಜನಗಳಿಗೆ ಅದನ್ನ ದಿಕ್ಕು ತಪ್ಪಿಸಲು ದೇ ಹ್ಯಾವ್ ಪ್ಲಾನ್ಡ್ ಅನ್ ಆಕ್ಸಿಡೆಂಟ್ ಇನ್ ಸಚ್ ಎ ವೇ. ಆ ಮರ್ಡರ್ನ ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತಂದ್ರೆ ಅದು ಆಕ್ಸಿಡೆಂಟ್ ರೀತಿ ಕಾಣಿಸ್ಕೊಳ್ಬೇಕು, ಒಂದು ಎಲ್ಲೋ ಒಂದು ಕಡೆ ಅದು ಆಕ್ಸಿಡೆಂಟ್ ರೀತಿಯಲ್ಲಿ ಮುಚ್ಚೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಅದನ್ನ ಮಾಡಿದ್ದಾರೆ ಅಂತ ಆ ಪತ್ರ ನಮ್ಮ ಚಾನೆಲ್ಗೆ ಮಾಹಿತಿಗಳನ್ನ ತಿಳಿಸಿದೆ. ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಈ ಪತ್ರ ಬರೆದವರು ಮಾಡಿ ಇದು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತನಿಖೆ ಮಾಡಬಾರದು. ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರ ಇದನ್ನ ಮುಚ್ಚಾಕ್ಬಿಡುತ್ತೆ, ಕಾರಣನೂ ಗೊತ್ತಿಲ್ಲ ಅದಕ್ಕೆ. ಇದು ಜುಡಿಷಿಯಲ್ ಎನ್ಕ್ವೈರಿ ಅಲಾಂಗ್ ವಿತ್ CBI ಅಂದ್ರೆ ಯಾರಾದ್ರೂ ಒಬ್ರು ಅವ್ರಿಗೆ ಅವ್ರು ಕೇಳ್ಕೊಂಡೇನು ಅಂತಂದ್ರೆ ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು, ಅದು ಜುಡಿಷಿಯಲ್ ಪ್ರೋಬ್ ಆಗ್ಬೇಕು, ಅದು ಕೆಳಗಡೆ CBI ತನಿಖೆ ಮಾಡಬೇಕು. ಬಟ್ CBIನೂ ಕೂಡ ಇವ್ರು ಮಾನಿಟರ್ ಮಾಡ್ಬೇಕು. ಯಾಕಂತಂದ್ರೆ ಈ ಕೊಂದವ್ರು ಎಂತವ್ರು ಅಂತಂದ್ರೆ ಯಾರನ್ನ ಬೇಕಾದ್ರೆ ಕೊಂಡ್ಕೊಂಡು ಅದನ್ನ ಮುಚ್ಚಾಕುವಂತ ಪರಿಸ್ಥಿತಿದ್ದಾರೆ. ಈ ವಾಸ್ ಎ MD ವೆನ್ ಈ ಡೈಡ್. ಓಕೆ, ಒಂದು ಆಕ್ಸಿಡೆಂಟಲ್ ಡೆತ್ ಅಂತ ಅದನ್ನ ಪ್ರೊಜೆಕ್ಟ್ ಮಾಡಲಾಗಿದೆ. ಅದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಅದು ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಅಂತ ಈ ಪತ್ರ ಹೇಳುತ್ತೆ. ಪೊಲೀಸ್ ಇಂಟೆಲಿಜೆನ್ಸಿಗೂ ಗೊತ್ತಿದೆ ಯಾರು ಮಾಡಿದ್ರು, ಯಾರು ಮಾಡಿಸಿದ್ದು, ಯಾರು ಮಾಡಿದ್ದು ಅಂತನೂ ಗೊತ್ತಿದೆ ಅನ್ನೋದು. ಮೇನ್ 2 ಪ್ರಾಮಿನೆಂಟ್ ರಾಜಕಾರಣಿಗಳು ಇದನ್ನ ಮಾಡಿಸಿದ್ದು ಅಂತ ಈ ಪತ್ರ ಹೇಳುತ್ತೆ. ಸೊ ಒಂದು ಸ್ಪಷ್ಟವಾಗ್ತಾ ಇದೆ, ಮಹಾಂತೇಶ್ ಬೀಳಗಿ ಅವರ ಸಾವು ಸಾಮಾನ್ಯ ಸಾವಲ್ಲ. ಒತ್ತಡದ ಸಾವಿರುವುದಾ ಅಥವಾ ಒತ್ತಡದ ಕೊಲೆ ಇರಬಹುದಾ ಅಥವಾ ವೆಲ್ ಪ್ಲಾನ್ಡ್ ಆಕ್ಸಿಡೆಂಟ್ ರೀತಿನಲ್ಲಿ ಅದನ್ನ ಕೊಲೆ ಮಾಡ್ಲಾಯ್ತಾ? ಈ ಎಲ್ಲಾ ಪ್ರಶ್ನೆಗಳು ಈ ಪತ್ರದಿಂದ ನಮಗೂ ಕೂಡ ಉದ್ಭವ ಆಗ್ತಾ ಇದೆ. ಸೊ ವಿ ಹ್ಯಾವ್ ಫಾರ್ವರ್ಡ್ ದಟ್ ಟು ಕನ್ಸರ್ನ್ CBI ಮತ್ತೆ ಇವ್ರುಗಳಿಗೆ ಸಂಬಂಧಪಟ್ಟಂಗೆ ನಾನು ಅದನ್ನ ನಮ್ಮ ಕಡೆಯಿಂದ ನಾವು ಕೂಡ ವಿ ಹ್ಯಾವ್ ಫಾರ್ವರ್ಡೆಡ್ ಇಟ್. ಬಟ್ ದ ಬಿಗ್ಗೆಸ್ಟ್ ಥಿಂಗ್ ಏನು ಅಂತಂದ್ರೆ, ಅಕಸ್ಮಾತ್ ಮಹಾಂತೇಶ್ ಬೆಳಗಿ ಅವರು ಅದು ಆಕ್ಸಿಡೆಂಟ್ ಅಲ್ಲ, ಅದು ವೆಲ್ ಪ್ಲಾನ್ಡ್ ಮರ್ಡರ್ ಆಗಿದ್ರೆ ಈ ರಾಜಕಾರಣಿಗಳು ಅಂದ್ರೆ ನೋಡ್ರಿ, ಒಳ್ಳೆಯವ್ರನ್ನ ನಾವು ಉಳಿಸ್ಕೊಳಕ್ಕಾಗಲ್ಲ. ಭ್ರಷ್ಟಾಚಾರ ಇದು ಕೊಳಕ್ ನನ್ನ ಮಕ್ಕಳು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಕೊಳಕ್ ನೋಡೋಣ, ಅವನು ಜ್ಞಾನ ಭಾರತಿ ಇನ್ಸ್ಪೆಕ್ಟರ್, ಅವ್ನು ಸಸ್ಪೆಂಡ್ ಆಗಿದ್ದಾನೆ. ಅವನು ಯಾರು DGP ರಾಮಚಂದ್ರ ಅಂತ ಕೊಳಕ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಏನಂದ್ರೆ ಅದು ಅಸಹ್ಯವಾಗಿ ನೋಡಿ ಅಂತ. ಇಂಥ ಕೊಳಕರು ಚೆನ್ನಾಗಿರ್ತಾರೆ, ನಿಷ್ಠಾವಂತ ಅಧಿಕಾರಿಗಳ ಒಂದು ರೀತಿಯಲ್ಲಿ ಆಕ್ಸಿಡೆಂಟ್. ನಮ್ಗೆ ಅವ್ರ ಸತ್ತಾಗ ತುಂಬಾನೇ ಬೇಜಾರಾಯ್ತು. ಎಲ್ಲೋ ಒಂದ್ ಕಡೆ ಬಡ ಕುಟುಂಬದಲ್ಲೂ ಹುಟ್ಟಿ ಅವ್ರ ಮಗಳಿಗೇನೋ ಇಫ್ ಐಮ್ ನಾಟ್ ರಾಂಗ್, ಯಾರೋ ಅವ್ರ ಕುಟುಂಬದವ್ರಿಗೋ ಅವ್ರ ಮಗಳಿಗೋ ಯಾರಿಗೋ ಒಂದು ಇದು ಏನೋ C ಡಿವಿಷನ್ ಏನೋ ಒಂದು ಅಪಾಯಿಂಟ್ಮೆಂಟ್ ಏನೋ ಸರ್ಕಾರ ಕೊಟ್ಟಿದ್ದು, ಅದು ಒತ್ತಡದ ಮೇಲೆ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಒಂದಷ್ಟು ಪ್ರಾಮಿನೆಂಟ್ 2 ರಾಜಕಾರಣಿಗಳು ಇದನ್ನ ಮರ್ಡರ್ ಮಾಡಲೇಬೇಕು. ಆಮೇಲೆ ಒಬ್ಬ ದಿಸ್ ಇಸ್ ವಾಟ್ ಇಟ್ ಇಸ್ ಬಿನ್ ರಿಟರ್ನ್ ಇನ್ ದಿಸ್ ಲೆಟರ್. ಅಂಡ್ ಮಹಾಂತೇಶ್ ಬೆಳಗಿ ಅವರ ಸಾವು ಕೊಲೆನ ಕ್ವಶನ್ ಮಾರ್ಕ್
ಈ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇತ್ತು. ಬಟ್ ಈ ಪತ್ರ ನಮಗೂ ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ಇದರಲ್ಲಿ ಯಾವುದೇ ರೀತಿಯ ಮಾಹಿತಿಗಳೆಲ್ಲ, ಹೆಚ್ಚಿನ ಮಾಹಿತಿಗಳನ್ನ ನಾನು ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಮ್ಮ ಚಾನೆಲ್ಗೆ ಮಹಾಂತೇಶ್ ಬೆಳಗಿ ಅವರ ಸಾವನ್ನ ತನಿಖೆ ಮಾಡಿಸಬೇಕು. ಇದನ್ನ ಆಕ್ಸಿಡೆಂಟ್ ರೂಪದಲ್ಲಿ, ಈ ಒಂದು ಮರ್ಡರ್ನ ಆಕ್ಸಿಡೆಂಟ್ ರೂಪದಲ್ಲಿ ಈ ವೆಲ್ ಆರ್ಗನೈಸ್ಡ್ ಕ್ರಿಮಿನಲ್ ಪೊಲಿಟಿಷಿಯನ್ಸ್ ಇದನ್ನ ಮುಚ್ಚಾಕಿದ್ದಾರೆ, ವ್ಯವಸ್ಥೆಯನ್ನ ಬಳಸಿದ್ದಾರೆ, ಇನ್ಫ್ಲೂಯೆನ್ಸ್ ಅನ್ನ ಬಳಸಿದ್ದಾರೆ, ಹಣವನ್ನ ಬಳಸಿದ್ದಾರೆ. ಆ ಡೆಕೋರೇಷನ್ ಸಹ ಆಗಿದೆ. ಅಂದ್ರೆ ಒಂದು ಆಕ್ಸಿಡೆಂಟ್ ಡೆಕೋರೇಷನ್ ಏನ್ ಬೇಕೋ ಅದನ್ನೂ ಮಾಡಿದ್ದಾರೆ. ಬಟ್ ಇಟ್ ವಾಸ್ ಅ ವೆಲ್ ಪ್ಲಾನ್ಡ್ ಮರ್ಡರ್ ಅಂತ ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ, ಆಮೇಲೆ ಸರ್ಕಾರಕ್ಕೂ ಇದ್ರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಐ ಮೀನ್ ರಿಯಲಿ ಇಟ್ಸ್ ವೆರಿ ಶಾಕಿಂಗ್ ದಟ್ ಒಬ್ಬ IAS ಆಫೀಸರ್ನ ಆಕ್ಸಿಡೆಂಟ್ ಆಗಿ ಸತ್ತಂತ ಮಹಾಂತೇಶ್ ಬೆಳಗಿ ಅವರ ಸಾವನ್ನ ಈಗ ಏನು ಕೊಲೆ ಅಂತ ಒಂದು ಪತ್ರ ಹೇಳ್ತಾ ಇದೆ. ಇದರ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ. ಒಂದು ದೊಡ್ಡ ಉತ್ತುಂಗದ ಬಡತನದಿಂದ ಬಂದರೂ ಕೂಡ ಒಂದು ಸಂಸ್ಕಾರವಂತ, ಒಂದು ಒಳ್ಳೆ ಅಧಿಕಾರಿ, ಭ್ರಷ್ಟಾಚಾರವನ್ನ ವಿರೋಧ ಮಾಡಿದಂತ ವ್ಯಕ್ತಿ, ಸಂಸ್ಕಾರವನ್ನ ಅಳವಡಿಸ್ಕೊಂಡಂತ ವ್ಯಕ್ತಿ, ಸಾವಿರಾರು ಜನರಿಗೆ ಒಂದು ಐಕಾನ್ ಆದಂತ ವ್ಯಕ್ತಿ, ಲಕ್ಷಾಂತರ ಜನರಿಗೆ ಐಕಾನ್ ಆದಂತ ವ್ಯಕ್ತಿ, ಒಂದು ಒಳ್ಳೆ ಕುಟುಂಬಸ್ಥ, ಒಂದು ಒಳ್ಳೆ ವ್ಯಕ್ತಿ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಇಂಥ ವ್ಯಕ್ತಿಗಳನ್ನ ಕಳ್ಕೊಂಡಾಗ ಅಕಸ್ಮಾತ್ ಇದು ಮರ್ಡರ್ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಅಂತ ಈ ಮೂಲಕ ತಿಳಿಸುತ್ತಾ, ನಮ್ ಕಡೆಯಿಂದ ನಮ್ಮದೊಂದು ಪ್ರಯತ್ನ ಇದ್ದೇ ಇರುತ್ತೆ ಅಂತ ಹೇಳುತ್ತಾ, ಬಟ್ ಜನರೇ ದಯಮಾಡಿ ತಿಳಿಸಿ, ಮಹಾಂತೇಶ್ ಬೆಳಗಿ ಅವರದ್ದು ನಿಜವಾಗ್ಲೂ ಆಕ್ಸಿಡೆಂಟಾ ಅಥವಾ ವೆಲ್ ಪ್ಲಾನ್ ಮರ್ಡರ್? ಆ ಪತ್ರ ಏನ್ ಹೇಳುತ್ತೆ ಅಂತಂದ್ರೆ, ಈ ವಾಸ್ ಅನ್ MD, ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ಕರ್ನಾಟಕ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ತುಂಬಾ ಪ್ರೆಷರ್ ಇರುವಂತ ಮತ್ತೆ ಭ್ರಷ್ಟಾಚಾರ ಇರುವಂತ ಒಂದು ಇಲಾಖೆ. ಅದರಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಅಕ್ರಮ ಮೈನಿಂಗ್ಗಳು ನಡೀತಾ ಇದೆ, ಸಾಕಷ್ಟು ಫೈಲ್ಗಳು ಅಪ್ರೂವಲ್ ಆಗದೆ ಅಲ್ಲಿ ಇದ್ದಿತ್ತು, ಸಾಕಷ್ಟು ಪ್ರೆಷರ್ ಅವ್ರ ಮೇಲೆ ಇತ್ತು. ಅವ್ರು ಯಾವುದೇ ಪ್ರೆಷರ್ಗೆ ಬಗ್ತಾ ಇರುವಂತ ವ್ಯಕ್ತಿ ಆಗಿರಲಿಲ್ಲ, IAS ಅಧಿಕಾರಿ ಆಗಿರಲಿಲ್ಲ ಮಹಾಂತೇಶ್ ಬೆಳಗಿ ಅವರು. ಹಾಗಾಗಿ ಅವರನ್ನ ಆಕ್ಸಿಡೆಂಟ್ ರೂಪದಲ್ಲಿ ಈ ಕೊಲೆ ಮಾಡಲಾಗಿದೆ ಅಂತ ಈ ಪತ್ರ ಹೇಳುತ್ತೆ. ಪ್ಲೀಸ್ ಕಮೆಂಟ್ ಅಂಡ್ ಲೆಟ್ಸ್ ಸಿ ವಾಟ್ ಕ್ಯಾನ್ ಬಿ ಡನ್. ಓಕೆ, ಬಟ್ ನಮ್ಗಿದು ತುಂಬಾ ದೊಡ್ಡ ಶಾಕಿಂಗ್. ಧನ್ಯವಾದಗಳು. ಕರ್ನಾಟಕದ 2 ಪ್ರಾಮಿನೆಂಟ್ ಪೊಲಿಟಿಷಿಯನ್ಸ್ ಈ ಮರ್ಡರ್ ಮಾಡಿಸಿದ್ದಾರೆ ಅಂತ ಆ ಪತ್ರ ಹೇಳುತ್ತೆ. ಧನ್ಯವಾದಗಳು.